ಎಲ್ರಿಗೂ ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ತಿಂಗಳಿಗೆ 4% ಬಡ್ಡಿ ಆಮಿಷ ನೀಡಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಆರೋಪದಡಿ ಬೆಳಗಾವಿಯಲ್ಲಿ ಮತ್ತೊಂದು ಹೂಡಿಕೆ ಹಗರಣ ಬೆಳಕಿಗೆ ಬಂದಿದೆ. ಈ ಕುರಿತು ಸಂಪೂರ್ಣ ವಿವರ ಇಲ್ಲಿದೆ. 13 ಜುಲೈರಂದು ಶ್ರೀ ಅಶೋಕ್ ಬಿಸ್ಗುಪ್ಪಿ ಇವರು ಒಂದು ದೂರು ನೀಡಿದ್ದಾರೆ. ಅದರ ಪ್ರಕಾರ ಇವರು ಅಪೆಕ್ಸ್ ಬಿಸ್ಕಾಪ್ ಅಂತ ಒಂದು ಕಂಪನಿ ಇತ್ತು, ಅದರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಕಂಪನಿದವರು ನಾವು ನಿಮ್ಮ ದುಡ್ಡು ರಿಯಲ್ ಎಸ್ಟೇಟ್ನಲ್ಲಿ ಹಾಕ್ತೀವಿ, ಶೇರ್ ಬಾಜಾರ್ನಲ್ಲಿ ಹಾಕ್ತೀವಿ ಮತ್ತು ನಿಮಗೆ 4% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಆಮಿಷ ನೀಡಿ ಇವರ ಜೊತೆಗೆ ಒಂದು ಅಗ್ರಿಮೆಂಟ್, ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಅವರಿಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ. ಈಗ ಅವರು ಕಂಪನಿ ಬಂದ್ ಮಾಡಿಕೊಂಡು ಓಡೋಗಿದ್ದಾರೆ ಅಂತ ಇವರು ಬಂದಿದ್ದಾರೆ. ಈ ದೂರು ಕಂಪನಿ ಮೇಲೆ ಮತ್ತು ಅದರದ್ದು 7 ಪದಾಧಿಕಾರಿಗಳ ಮೇಲೆ ಈ ದೂರು FIR ದಾಖಲು ಮಾಡಲಾಗಿದೆ. ಈ FIR ಬರ್ಡ್ಸ್ ಹಾಗೂ KPID ಆ್ಯಕ್ಟ್ ಇದು ಸೆಕ್ಷನ್ನಲ್ಲಿ ಮತ್ತು BNS ಸೆಕ್ಷನ್ಸ್ನಲ್ಲಿ ನಾವು ತಗೊಂಡಿದ್ದೀವಿ. ಈ ಕಂಪ್ಲೇಂಟ್ನಲ್ಲಿ ಕಾಶಿನಾಥ್ ವಾಘಮಾರೆ ಇವನು ಮೇನ್ ಆರೋಪಿ ಇದ್ದಾನೆ. ಇವನ ಹೆಂಡತಿ, ಇವನ ರಿಲೇಟಿವ್ಸ್ ಮತ್ತು ಒಬ್ಬ ಗಣೇಶ್ ಭಂಡಾರೆ ಮತ್ತು ಅವನ ಹೆಂಡತಿ, ಈ ಥರ 7 ಆರೋಪಿ ಇವರು ಹೆಸರು ಕೊಟ್ಟಿದ್ದಾರೆ. ಸುಮಾರು 160 ಕೋಟಿ ಜನರಿಗೆ ಮೋಸ ಆಗಿರ್ಬೋದು ಅಂತ ಪ್ರಿಲಿಮಿನರಿ ಎಸ್ಟಿಮೇಟ್ ಇದೆ. ಇವರಿಗೆ ನಾವು ಕಂಪ್ಲೇನೆಂಟ್ಸ್ಗೆ ನಾವು ಕೇಳಿದ್ದೀವಿ, ಈಗ ಶಿವಮ್ ಅಸೋಸಿಯೇಟ್ಸ್ ಆಗಿದ ತಕ್ಷಣ ನೀವು ಯಾಕೆ ನಮಗೆ ಇನ್ಫಾರ್ಮ್ ಮಾಡಿಲ್ಲ? ಆವಾಗ ಇವರು ಹೇಳ್ತಾರೆ, ನಾವು ಆವಾಗ ಅವರಿಗೆ ಅವ್ರ ಹತ್ರ ಹೋಗಿದ್ದೀವಿ, ಕೆಲವರಿಗೆ ಇವರು ದುಡ್ಡು ವಾಪಸ್ ಕೊಡ್ತಾ ಇದ್ರು, ಅದಕ್ಕೋಸ್ಕರ ನಾವು ದುಡ್ಡು ನೀಡಿಲ್ಲ. ಕೆಲವರಿಗೆ ದುಡ್ಡು ಕೊಟ್ಟು ಬಾಕಿಯವರಿಗೆ ಕೊಟ್ಟಿಲ್ಲ, ಈಗ ಓಡೋಗಿದ್ದಾರೆ ಅಂತ ಹೇಳಿದ್ದಾರೆ. ಈ ಕೇಸ್ 50 ಕೋಟಿಗಿಂತ ಜಾಸ್ತಿ ಇರೋದ್ರಿಂದ CIDಗೆ ವರ್ಗಾವಣೆಗೆ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ. ಅಲ್ಲಿವರೆಗೆ ನಮ್ಮ ತನಿಖೆ ನಡೀತಾ ಇದೆ. ಈ ಬ್ಯಾಂಕ್ ಅಕೌಂಟ್ ಆಗಲಿ, ಅವ್ರದ್ದು ಸ್ಟಾಕ್ ಎಕ್ಸ್ಚೇಂಜ್ ಅಕೌಂಟ್ಸ್ ಆಗಲಿ, ಅದರ ಮೇಲೆ ಪರಿಶೀಲನೆ ಮಾಡಿಕೊಂಡು ಜನರದು ಎಷ್ಟು ದುಡ್ಡು ನಮಗೆ ಫ್ರೀಸ್ ಮಾಡೋಕ್ಕೆ ಸಾಧ್ಯ ಇದೆ ಅದು ನಾವು ಮಾಡ್ತೀವಿ. ಮುಂಬೈ ಟು ದುಬೈ ಹೋಗಿದ್ದಾರೆ. ಮುಂಬೈನಿಂದ ದುಬೈ ಹೋಗಿದ್ದಾರೆ. ಎಲ್ಲ ಸಿಕ್ಕಿದೆ. ನಾವು ಹೋಗಿದ್ದು ಅಲ್ಲೇನ ಅದು ನಾವು ನಮ್ಮ ಏನು ಕಾನೂನು ಕ್ರಮ ಜರುಗಿಸಬೇಕು ಅದೆಲ್ಲ ನಾವು ತಗೊಳ್ತಾ ಇದ್ದೀವಿ. ನಾವು ಸುದ್ದಿನೂ ಮಾಡಿದ್ದೇವೆ. ಬಟ್ ನಿಮ್ಮಲ್ಲಿ ಒಂದು ಇದಿದೆ, ಎಲ್ಲ ಚಾನಲ್ಗಳು ನೀವು ನೋಡ್ತಿರ್ತೀವಿ. ಬಟ್ ನಿಮ್ಮವ್ರು ಬಂದು ಸುದ್ದಿ ಬಂದಿದ್ದಾಗ ಮೊದಲು ಹೇಳ್ತಾ ಇದ್ರು, ಅದ್ರ ಮೇಲೆ ಆಕ್ಷನ್ ಮಾಡ್ತಾ ಇದ್ರಿ. ಇತ್ತಿದ್ದಾಗ ಅದು ಆಗ್ತಾನೆ ಇಲ್ಲ. ಯಾಕೆ ಅಂತ ನಿಮ್ಗೆ ಈಗಿನ ಏನು ಮಾಡ್ತದಂತೂ ಆಗ್ತಾ ಇಲ್ಲ. ಯಾಕಂದ್ರೆ ಶಿವಮ್ ಅಸೋಸಿಯೇಟ್ ಮಾಡಿದ್ರೆ ಭಾಳ ಅಪ್ಸೆಟ್ ಮಾಡಿದ್ವಿ ನಾವು. ಅದೇ ತರ 4 ಕಂಪ್ನಿಗಳಿದಾವೆ, ಅದ್ರ ಮೇಲೆ ಯಾಕೆ ಮಾಡ್ತಾ ಇಲ್ಲ? ಅದ್ರ ಮೇಲೆ ಅದಕ್ಕೆ ತಗೊಂಡಂತ ಇಚ್ಛಾಶಕ್ತಿ ಉಳಿದ್ರ ಮೇಲೆ ಹಾಕಿಲ್ಲ ಅಂತ ಎಲ್ಲರ ಮೇಲೆ ಮಾಡ್ತೀವಿ. ಇದರಲ್ಲಿ ಸುವಮೋಟೋ ನನಗೆ ಕ್ರಮ ತಗೊಳ್ಳೋಕೆ ಆಗಲ್ಲ. ಸುವಮೋಟೋ ಪೊಲೀಸ್ FIR ಮಾಡಿದ ತಕ್ಷಣ ಹೈಕೋರ್ಟ್ನಲ್ಲಿ ಹೋಗಿ ಸ್ಕ್ವಾಶ್ ಆಗುತ್ತೆ. ನಾವು ನಮ್ಮ ವರದಿ ಸ್ಕ್ಯಾಮ್ ಸೆಲ್ಗೆ ಕೊಡ್ತೀವಿ. ಅದು ಅಲ್ಲಿಂದ ವಿಚಾರಣೆ ಮಾಡಿದ ಮೇಲೆ ಅಲ್ಲೇನು ಕಂಟೆಂಟ್ ಸಿಕ್ಕಿದ ಮೇಲೆ ನಮಗೆ FIR ಮಾಡೋಕ್ಕಾಗುತ್ತೆ. ಜನರು ನಮ್ಗೆ ಹತ್ರ ಬಂದರೆ ನಾವು ತಕ್ಷಣ ತಗೊಳ್ಳೋಕೆ ರೆಡಿ ಇದ್ದೀವಿ. ಮಾರುತಿನಲ್ಲಿ ಅದೇ ಆಗಿದೆ. ಈಗ 2 ಆರೋಪಿ ಕೂಡ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಜನ ಮುಂದೆ ಬರಬೇಕು. ಸುವಮೋಟೋ ಮಾಡೋಕ್ಕೆ ಆಗಲ್ಲ, ಅದು ಪ್ರಾಬ್ಲಮ್ ಇದೆ. ಮಾಡಿದರೆ ಅವರಿಗೆ ಕ್ರಿಮಿನಲ್ಗೆ ಅನುಕೂಲ ಆಗುತ್ತೆ. FIR ಕ್ವಾಶ್ ಆಗೋಯ್ತು ಅಂದರೆ ಮುಂದೆ ಮ್ಯಾಟರ್ ನಿಂತು ಹೋಗುತ್ತೆ. ಈಗ ಇನ್ನೂ ಕೂಡ ಸಾಕಷ್ಟು ಜನ ಮದುವೆ ಮಾಡಿಕೊಂಡ್ರು, ಬಹಳ ಜನ ಇನ್ನೂ ಹೂಡಿಕೆ ಮಾಡೋದ್ರಲ್ಲಿ ಇದ್ದಾರೆ. ನಾವು ಬರ್ಡ್ಸ್ ಆ್ಯಕ್ಟ್ದು ಪ್ರೊವಿಷನ್ಸ್ ಬಗ್ಗೆ, ಫ್ರಾಡ್ ಹೇಗೆ ಆಗುತ್ತೆ ಅದರ ಬಗ್ಗೆ ಒಂದು ಪ್ಯಾಂಪ್ಲೆಟ್ ಮಾಡಿದ್ದೀವಿ. ಈಗ ಎಲ್ಲಿರಲಿ ರಿಟೈರ್ಮೆಂಟ್ ಆಗ್ತಾ ಇದೆ ಅಲ್ಲಿ ಆ ಕಚೇರಿಗೆ ಆ ಪ್ಯಾಂಪ್ಲೆಟ್ ನಾವು ಕಳಿಸ್ತಾ ಇದ್ದೀವಿ. ಕಡ್ಡಾಯವಾಗಿ ನಿಮ್ಮ ಸಿಬ್ಬಂದಿಗೆ ಕೊಡಿ. ನಾವೇನು ನೋಡ್ತಾ ಇದ್ದೀವಿ, ಜನರಲ್ಲಿ ನಮ್ಮಲ್ಲಿ ಈ MLR IC ಇದೆ, ಅಲ್ಲಿ ರಿಟೈರ್ ಆಗ್ತಾರೆ. ಆ ರಿಟೈರ್ಮೆಂಟ್ ಏನು ದುಡ್ಡು ಬರುತ್ತೆ ಅವರು ಯೋಚನೆ ಮಾಡ್ತಾರೆ, ಇವನ್ನು ಇನ್ವೆಸ್ಟ್ಮೆಂಟ್ ಸ್ಕೀಮ್ನಲ್ಲಿ ಹಾಕಿದರೆ ನಮಗೆ ಸ್ವಲ್ಪ ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ಈಸಿಯಾಗಿ ಆಗುತ್ತೆ ಅಂತ. ಅಲ್ಲಿ ಅವರಿಗೆ ಧೋಖಾ ಆಗ್ತಾ ಇದೆ. ಅವರು 4 ಮಂದಿಗೆ ಕೇಳ್ತಾರೆ, ನೀವು ಎಲ್ಲಿ ಹಾಕಿದ್ದೀರಪ್ಪ? ಅವರು ಹೇಳ್ತಾರೆ, ನಾವು ಇಲ್ಲಿ ಹಾಕಿದ್ದೀವಿ. ಆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಏನಿದೆ ಅದರಿಂದ ಆಗ್ತಾ ಇದೆ. ಸ್ವಲ್ಪ ಇವರಿಗೆ 4% ಪರ್ ತಿಂಗಳು ಅಟ್ರಾಕ್ಷನ್ ಆಸೆ ಏನಿದೆ ಅದರಿಂದ ಕೂಡ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಸೊ ನಾವು ಎಲ್ಲ ಗವರ್ಮೆಂಟ್ ಇಲಾಖೆ, ಆರ್ಮಿ ಅವರಿಗೆ ಪತ್ರ ಬರೆದುಕೊಂಡು ಆ ಪ್ಯಾಂಪ್ಲೆಟ್ ಕೊಡ್ತಾ ಇದ್ದೀವಿ. ವಾಟ್ ಇಸ್ ದ ಕಾಮನ್ ಮೋಡಸ್? ನಮ್ಮ ಸ್ಕ್ಯಾಮ್ ಸೆಲ್ ಇದೆ, ಅಲ್ಲಿ ಬಂದವರು ವಿಚಾರಣೆ ಮಾಡ್ಬೋದು. ಅಥವಾ ನಮ್ಮ 112ಗೆ ಕೂಡ ನಾವು ನಮ್ಮ ಆನ್ಲೈನ್ ಕರೆ ಮಾಡಿದರೆ ಅಲ್ಲಿ ಕೂಡ ನಾವು ಅವರಿಗೆ ಮಾಹಿತಿ ಹೆಚ್ಚು ಬಡ್ಡಿ ಆಮಿಷಕ್ಕೆ ಬಲಿಯಾಗಬೇಡಿ. ಯಾವುದೇ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಮೊದಲು ಅದರ ವಿಶ್ವಾಸಾರ್ಹತೆಯನ್ನು ಪರಿಶೀಲಿಸಿ. ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದರೆ ತಕ್ಷಣವೇ ಪೊಲೀಸರಿಗೆ ದೂರು ನೀಡಿ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನು ಫಾಲೋ ಮಾಡಿ.